ನೀವೇನಿಲ್ಲಿ? ಏನಿಲ್ಲ, ಹೇಗಿದ್ರು ಹೊರಟಿದೀವಲ್ಲ, ಆನ್ ದ ವೇ ಅರ್ಜುನ್ನ ಸುಮ್ಮನೆ ನೋಡ್ಕೊಂಡು ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಬಂದೆ ಅಷ್ಟೇ. ಅಯ್ಯೋ ಮೇಡಮ್, ಯಾಕೆ ಇಷ್ಟು ಭಯ ಪಡ್ತೀರಾ ನೀವು? ಅದು ನಾವಿರೋವಾಗ ಧೈರ್ಯವಾಗಿರಿ, ನಿಮ್ಮ ಅಳಿಮಯ್ಯನ ನಾವು ಛತ್ರ ಕರ್ಕೊಂಡ್ಬಿಡ್ತೀವಿ. ಸರಿ, ಬಂದಿದ್ದೀನಲ್ಲ, ಒಂದು ನಿಮಿಷ ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ ಅಷ್ಟೇ. ನೀವೇನು ಹಾಗೆ ಇದ್ದೀರಾ? ರೆಡಿ ಆಗಿಲ್ವಾ? ನಮ್ಮನ್ನ ಯಾವ ನೋಡ್ತಾನೆ ಮೇಡಮ್? ಮದುವೆನಲ್ಲಿ ಮದುವೆ ಗಂಡು ಮದುವೆ ಗಂಡು ಅಷ್ಟೇ ಮುಖ್ಯ ತಾನೆ. ಏನ್ ಹೀಗೆ ಹೇಳ್ತೀರಾ ಸತ್ಯ ಅವರೇ? ನೀವು ಬಿಡಿ, ಸೂಪರ್. ಹೀರೋನಾ? ತುಂಬಾ ತಮಾಷೆ ಮಾಡ್ತೀರಪ್ಪ. ಬರ್ತೀನಿ, ಅಲ್ಲಿ ಹೋಗಿ. ಸರಿ ಸರಿ. ಅಯ್ಯೋ ಅತ್ತೆ, ನೀವೇನ್ ಇಲ್ಲಿ? ವಾಟ್ ಎ ಸರ್ಪ್ರೈಸ್! ಅದು ಏನೇ ಹೀಗೆ ಕೇಳ್ತೀಯಾ? ಇದು ಯಾರ ಮನೆ? ನಮ್ಮ ಅಣ್ಣನ ಮನೆ. ಬರುತ್ತಪ್ಪ ಹೇಳೋ. ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಹೋಗೊಂಚೂರು ಕಾಫಿ ತಗೊಂಬ. ಅಲ್ಲ ಅತ್ತೆ, ನೀವು ಇಷ್ಟೊತ್ತಲ್ಲಿ ಇಲ್ಲಿ? ಅದು ಅರ್ಜುನ್ ಏನೇನೋ ಕೇಳಿದ್ರೆ ನನ್ನ ತಲೆ ಕೆಡುತ್ತೆ ಅಷ್ಟೇ. ಪ್ಲೀಸ್ ಹೋಗೊಂಚೂರು ಕಾಫಿ ತಗೊಂಬ ಪ್ಲೀಸ್. ಓಕೆ? ಅರ್ಜುನ್, ಇದೇನತ್ತೆ ಇಷ್ಟು ಬೆಳಗ್ಗೆ ನೀವಿಲ್ಲಿ? ನೋಡು ಅರ್ಜುನ್, ಈಗ ಅದೆಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ನಡಿ, ನನ್ನ ಜೊತೆ ಹೊರಡು. ಕಾರ್ ಬರುತ್ತೆ, ಅಪ್ಪ ಅಮ್ಮನ ಜೊತೆ ಬರ್ಬೇಕಂತೆ. ಅದೆಲ್ಲ ಬಿಟ್ಬಿಡು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ನೋಡು, ಈಗ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಬೇಗ ಹೇಳು. ನಮ್ಮಮ್ಮನಕ್ಕಿಂತ ನಿಮ್ಮನ್ನೇ ಜಾಸ್ತಿ ನಂಬ್ತೀನತ್ತೆ. ಥ್ಯಾಂಕ್ಸ್ ಅರ್ಜುನ್. ಈಗ ನನ್ನ ಜೊತೆ ನಡಿ. ಏನು ಆಯ್ತಾ? ನಾ ಹೋಗ್ತಾ ಹೇಳ್ತೀನಿ, ಆಮೇಲೆ ಮಾತಾಡೋಣ. ಪಾಪ ಅರ್ಜುನ್, ಬೇಗ. ಅತ್ತೆ, ಕಾಫಿ. ಅದು ಬರ್ತೀವಿ, ಒಂಚೂರು ಅರ್ಜೆಂಟ್ ಕೆಲಸ ಇದೆ. ಬರೋ ಅರ್ಜುನ್. ಅತ್ತೆ ಅತ್ತೆ, ನಿಂತ್ಕೊಳ್ಳಿ ಅತ್ತೆ. ಅತ್ತೆ ಯಾಕೆ ಅಂತ? ಈಗೇನು ಮಾತಾಡ್ಬೇಡ, ಕೂತ್ಕೋ, ನಾ ಹೋಗ್ತಾ ಹೇಳ್ತೀನಿ. ಬಾಬಾ. ಅರ್ಜುನ್, ಅರ್ಜುನ್, ಎಲ್ಲಿದೆಯೋ? ರೆಡಿ ಆದ್ಯಾನೋ? ಎಲ್ ರೆಡಿ ಆಗೋದು? ಅವ್ನು ಹೊರಟೆ ಹೋದ. ಹೊರಟೋದ್ನಾ? ಒಬ್ನೇ ಹೋದ್ನಾ? ಇಲ್ಲ, ಶಾರದಾ ಅತ್ತೆ ಜೊತೆಗೆ. ಶಾರದಾ ಬಂದಿದ್ಲಾ? ಮತ್ತೆ ಕಾಣಿಸ್ಲೇ ಇಲ್ಲ. ಅರ್ಜುನ್ ಜೊತೆ ಏನೋ ಮಾತಾಡ್ಬೇಕು ಅಂದ್ರು, ಕಾಫಿ ತಗೊಂಡ್ ಬಾ ಅಂದ್ರು. ಕಾಫಿ ತಗೊಂಡ್ ಬರೋಷ್ಟ್ರಲ್ಲಿ ಅರ್ಜುನ್ ಕರ್ಕೊಂಡು ಹೊರಟೆ ಹೋದ್ರು. ಇದೇನಪ್ಪ ವಿಚಿತ್ರ? ಅಪ್ಪ ಆದವರು ಮದ್ವೆ ಗಂಡಿನ ಜೊತೆಲಿ ಹೋಗ್ಬೇಕು ಅಂದ್ರೆ ಅವ್ರು ಬೇಗ ಹೊರಟೋದ್ರು. ಈಗ ಅತ್ತೆ ಆದವಳು ಅಳಿಯನ್ನ ಕರ್ಕೊಂಡು ಛತ್ರಕ್ಕೆ ಹೋಗಿದ್ದಾಳೆ ಅನ್ಸತ್ತೆ. ಇದ್ಯಾವ ಸಂಪ್ರದಾಯನಪ್ಪ? ಮದ್ವೆ ಗಂಡಿನ ತಾಯಿನ ಯಾರು ಕೇಳೋರೇ ಇಲ್ಲ. ಇದನ್ ಮದ್ವೆನೋ ದಮ್ರಾಟನೋ? ಇದು ಈ ಊರಿನ ಕೊನೆ ನಮಸ್ಕಾರ. ನಾನು ಏನ್ ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ಈ ತರ ಶಿಕ್ಷೆ ಕೊಡ್ತಿದೀಯ. ನಿನ್ನ ಪ್ರಶ್ನೆ ಮಾಡೋಷ್ಟು ಶಕ್ತಿನೂ ನನಗಿಲ್ಲ. ಹಾಗಂತ ಈ ನೋವನ್ನೆಲ್ಲ ಅನುಭವಿಸೋದು
ನನಗೆ ಕಷ್ಟ ಆಗತ್ತೆ. ನಾನೇನ್ ಮಾಡ್ಲಿ ದೇವ್ರೆ, ನಾನೇನ್ ಮಾಡ್ಲಿ? ನಾನು ಅನಾಥೆ. ನನ್ನೊಳಗೆ ಭಾವನೆಗಳು ಬೆಳೆದಿದ್ದೆ ನಾನು ಬೆಳೀತಿದ್ದ ಹಾಗೆ ನೋಡ್ದಂತ ಈ ಊರಿನ ಬಗ್ಗೆ. ಈಗ ಈ ಊರ್ನು ಬಿಟ್ಟು ಹೋಗೋ ಹಾಗೆ ಮಾಡ್ಬಿಟ್ಟೆ. ದೇವ್ರೆ, ನನಗೆ ಒಂದೇ ಒಂದು ಸಹಾಯ ಮಾಡ್ತೀಯ? ಎಲ್ಲೂ ನನಗೆ ಪ್ರೀತಿ ಕೊಡ್ಬೇಡ. ಯಾರ ಜೊತೆನೂ ಭಾವನೆಗಳಿಗೆ ಸೋಲೋ ಹಾಗೆ ಮಾಡಬೇಡ. ನನಗೆ ಯಾವ ಸಂಬಂಧನೂ ಬೇಡ. ದಯವಿಟ್ಟು ನಂಗೊಂಚೂರು ನೆಮ್ಮದಿ ಕೊಟ್ಬಿಡು, ಅಷ್ಟೇ ಸಾಕು. ಹರಿಣಿ ಅಕ್ಕ, ತುಂಬಾ ದುಃಖ ಆಗ್ತಿದೆ ಅಕ್ಕ. ನಿನಗೆ ನೋವಾಗುತ್ತೆ ಅಂದ್ರೆ ಬೇಡ ಬಿಡೆ, ಈ ಊರಲ್ಲೇ ಇರೋಣ ಅಂತಿದ್ದೆ. ಆದ್ರೆ ಆ ವರುಣ್ ಯಾವಾಗ ಏನ್ ಮಾಡ್ತಾನೋ ಅಂತ ಗೊತ್ತಿಲ್ಲ. ನಿನ್ ಪ್ರಾಣಕ್ಕಿಂತ ಹೆಚ್ಚಲ್ಲ ಕಡೆ ಈ ಊರು, ಅದಕ್ಕೆ ಹೋಗೋಣ ಅಂದಿದ್ದು. ಅಕ್ಕ, ಕಡೆದಾಗ ಒಂದ್ಸರಿ ದೇವ್ರ ಮುಂದೆ ಚೀಟಿ ಹಾಕಿ ನೋಡ್ಲಾ? ಬಿಟ್ಟು ಹೋಗ್ಬಾರ್ದು ಅಂತ ಇದೆ. ಬೇಡ, ನೀನು ಯಾವ ಮಾತು ಬೇಡ, ಈಗಲೇ ನಡಿ ಅಷ್ಟೇ. ನಾನು ಆಚೆ ಬ್ಯಾಗ್ ತಗೊಂಡು ಕಾಯ್ತಾ ಇರ್ತೀನಿ, ಬೇಗ ಬಾ. ಇಷ್ಟೊತ್ತು ಮಾಡಿದೆ, ಆ ವರುಣ್ಗೆ ವಿಷಯ ಗೊತ್ತಾಗ ಮುಂಚೆ ನಾವ್ ಇಲ್ಲಿಂದ ಹೊರಡ್ಬೇಕು ತಾನೆ. ಅಕ್ಕ, ನಾನು ಹೇಳಿ ತರ ತಲೆ ಮರೆಸ್ಕೊಳಕ್ ಓಡೋಗ್ತಿದ್ದೀನಿ ಅಂತ ಅನ್ನಿಸ್ತಿಲ್ವಾ? ಏನಾಗಿದೆ ಹರಿಣಿ ನಿಂಗೆ? ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ನಾನು ಎಲ್ಲೇ ಇದ್ರು ಬಂದು ತೊಂದರೆ ಕೊಡ್ತೀನಿ ಅಂತಾನೆ ವರುಣ್ ಹೇಳಿದಾನೆ. ನಾವೆಲ್ಲೇ ಹೋದ್ರು ಅವ್ನು ನಮ್ಮನ್ನ ಹುಡುಕ್ತಾನೆ. ಕೆಟ್ಟವನಿಂದ ದೂರ ಓಡಿ ಏನ್ ಮಾಡ್ತೀವಕ್ಕ? ಹಾಗಂತ ಅವ್ನು ಕೊಡೋ ಹಿಂಸೆನೆಲ್ಲ ಸಹಿಸ್ಕೊಂಡಿರೋಕ್ಕೂ ಆಗಲ್ವಲ್ಲೇ? ಹೋಗ್ಲಿ, ಬುದ್ಧಿ ಹೇಳಿದ್ರೆ ತಿತ್ಕೋತಾನ? ಅದು ಇಲ್ವಲ್ಲೇ, ಸುಧಾರಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾನಲ್ಲ ಅವನು. ಏನಕ್ಕ ಹೀಗಾಗೋಯ್ತು? ಒಂದು ವಿಚಾರದಲ್ಲೂ ನೆಮ್ಮದಿ ಇಲ್ದೆ ಇರೋ ಹಾಗಾಗೋಯ್ತು. ಮದ್ವೆ ನೋಡಿದ್ರೆ ಹಾಗಾಗೋಯ್ತು.
ವರುಣ್ ಬಂದು ಯಾವಾಗ ಏನ್ ತೊಂದರೆ ಕೊಡ್ತಾನೋ ಗೊತ್ತಾಗ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ನಾನ್ ಬದುಕಿರ್ಬೇಕಾ ಅಂತ ಅನಿಸ್ಬಿಡತ್ತೆ ಅಕ್ಕ. ಹರಿಣಿ, ಹಾಗೆಲ್ಲ ಮಾತಾಡಬೇಡ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಲ್ಲ ಸರಿ ಹೋಗುತ್ತೆ. ಹೇಗ್ ಸುಮ್ನಿರ್ಲಿ ಅಕ್ಕ? ಇಷ್ಟೊತ್ತಿಗಾಗ್ಲೇ ನಾನು ಹಸೆ ಮನೆ ಏರಕ್ಕೆ ತಯಾರಾಗ್ಬೇಕಿತ್ತು. ಆದ್ರೆ ಎಲ್ರನ್ನು ಬಿಟ್ಟು ದೂರ ಹೋಗ್ತಿದ್ದೀನಿ. ಬೀದಿಗ್ ನಾನೇ ಸಿಗ್ತೀನಿ ಅಕ್ಕ, ಇಷ್ಟೆಲ್ಲ ಹಿಂಸೆ ಕೊಡಕ್ಕೆ. ಈ ತರ ಎಲ್ಲ ಯೋಚನೆ ಮಾಡೋಳು ಯಾಕೆ ಮಾಡ್ಬೇಕಿತ್ತು? ಮಿಂಚು ಹೇಗಾದ್ರೂ ಇರ್ಲಿ ಅಂತ ಸುಮ್ಮನೆ ಇರ್ಬೇಕಿತ್ತು. ಅವಳು ನಿನ್ನ ಮೂರ್ಖಳನ್ನಾಗಿ ಮಾಡಿ ಎಲ್ರನ್ನು ತನ್ನ ಕಡೆ ಮಾಡ್ಕೊಂಡು ಇವತ್ತು ಮದ್ವೆ ಆಗ್ತಿದ್ದಾಳೆ. ಮಿಂಚು ಹಾಗೆ ಸುಳ್ಳು ಹೇಳಿದ್ದಕ್ಕೆ ನಾನ್ ತ್ಯಾಗ ಮಾಡಿರೋದು ಎಲ್ ಫಲಿಸಲ್ವ ಅಂತ ನನಗೆ ಅನಿಸ್ತಿದೆ ಅಕ್ಕ. ಅಂತ ಮೋಸ ಮಾಡಕ್ಕೆ ಅವ್ರಿಗೆ ಹೇಗಾದ್ರೂ ಮನಸ್ಸು ಬಂತೋ ಗೊತ್ತಿಲ್ಲ. ಶಾರದಾ ಅವ್ರಿಗೋಸ್ಕರ ಸುಮ್ನಿರ್ಬೇಕು ಅಷ್ಟೇ. ಮಿಂಚು ಅವರು ಅರ್ಜುನ್ನ ಪ್ರೀತಿಸಿದ್ದು ನಿಜಾನೇ ಅಲ್ವಾ? ಹಾಗಾಗಿ ಅರ್ಜುನ್ಗೇನು ತೊಂದರೆ ಆಗಲ್ಲ ಅನ್ನೋ ನೆಮ್ಮದಿಗೋಸ್ಕರ ಸುಮ್ನಿರ್ಬೇಕು. ಹೋಗ್ಲಿ ಬಿಡಿ ಅಕ್ಕ, ಯೋಚಿಸಿದಷ್ಟು ನನ್ನ ಮನ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ. ನಡೀರಿ ಹೋಗೋಣ. ಹರಿಣಿ, ಶಾರದವ್ರು ಫೋನ್ ಮಾಡ್ತಿದ್ದಾರೆ ಕಣೆ. ರಿಸೀವ್ ಮಾಡಬೇಡಿ ಅಕ್ಕ. ಅಮ್ಮನ್ ನೋಡಿ, ಮಗಳ ಜೀವನ ನೋಡೋದ್ ಬಿಟ್ಟು ನಾನ್ ಊರ್ ಬಿಟ್ಟು ಹೋಗದೆ ಇರೋ ರೀತಿ ತಡೆಯೋಕ್ಕೋಸ್ಕರ ಫೋನ್ ಮಾಡಿದ್ದಾರೆ. ತಗೊಳ್ಳೇಬೇಡಿ, ನಡೀರಿ ಹೋಗೋಣ. ಹಲೋ, ಬೇಗ ಎದ್ದಿದ್ರೆ ನಿಮ್ಮ ಅಮ್ಮನ ಜೊತೆನೆ ಹೋಗ್ಬೋದತ್ತಾ? ನಿಮ್ಮಮ್ಮ ಅವಳೊಬ್ಳು ರೆಡಿ ಆಗ್ಬಿಟ್ರೆ ಸಾಕು ಅಂತಿರ್ತಾಳೆ. ಏನ್ ಸಖತ್ತ ಕಾಣ್ತಿದ್ರಿ ಯಜಮಾನ್ರೆ. ಕಂದ, ನಾನಿನ್ನ ಮಾತಾಡ್ಬೇಕಪ್ಪ, ಸ್ವಲ್ಪ ಆಚೆ ನೋಡ್ತೀಯಾ? ಗುಡ್ ಬಾಯ್. ಯಜಮಾನ್ರೆ, ನಾನು ಹೇಗೆ ಕಾಣ್ತಾ ಇದ್ದೀನಿ? ನೀನ್ ಹೇಗ್ ಕಾಣಿಸಿದ್ರೆ ಏನಂತೋ ಅಲ್ಲಿ ವರಾನೇ ನಾಪತ್ತೆ. ಅರ್ಜುನ್ ಆಸ್ತಿ ಅಳಿ ಅಂದ್ರೆ ಆತರ ಏನು ಇಲ್ಲ, ನೀವೇನೇನೋ ಯೋಚನೆ ಮಾಡ್ಬೇಡಿ. ಅಲ್ಲ, ಮತ್ತೆ ಬೆಳಗಿನವರೆಗೆ ಇದ್ದ ವರ ಈಗ ನಾಪತ್ತೆ ಅಂತಿದ್ದಾಳಲ್ಲ ಇವಳು. ಅದೇನೋ ಶಾರದಾ ಬಂದಿದ್ಲಂತೆ, ಇವಳು ಹೇಳಿದ್ಲು. ನಾನು ನೋಡಿದೆ, ಬಂದಿದ್ರು. ಚೌಲ್ಟ್ರಿಗೆ ಹೋಗ್ತಿದ್ನ, ಹಂಗೆ ಅರ್ಜುನ್ ಜೊತೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಪ್ಪ. ಮಾತಾಡ್ಸಿದ್ದು ಆಯ್ತು, ಅರ್ಜುನ್ ಕರ್ಕೊಂಡು ಹೋಗಾಯ್ತು. ಛೇ, ಅತ್ತೆ ಜೊತೆ ಅಲ್ಲಿಯ ಛತ್ರಕ್ಕೆ ಹೋಗದ ಏನ್ ಕಾಲ ಬಂತಪ್ಪ ಇದು. ಅಲ್ಲ, ಶಾರದಾ ಯಾಕೆ ಇಲ್ಲಿಗೆ ಬರಬೇಕು? ಅವಳ ಜೊತೆ ಅರ್ಜುನನ ಯಾಕೆ ಕರ್ಕೊಂಡು ಹೋಗ್ಬೇಕು? ಅದೇ ನನಗೆ ಡೌಟ್ ಆಗ್ತಿದೆ ಅಳಿ ಅಂದ್ರೆ. ಅತ್ತಮ್ಮ, ಗಾಡಿ ಬಂತು ಅನ್ಸುತ್ತೆ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಹಾಗೆ ಶಾರದಂಗೆ ಒಂದು ಫೋನ್ ಮಾಡಿ ಅಳಿ ಅಂದ್ರೆ. ಅಥವಾ ಈ ಮಿಂಚು ಅವ್ರ ಅಮ್ಮನಿಗೆ ಗೋಳು ಹೊಯ್ಕೊಂಡು ಈ ತರ ಮಾಡಕ್ ಹೇಳಿದಲ್ಲ ಕೇಳಿ. ಅವಳೊಂಥರ ವಿಚಿತ್ರ. ಮಾಮ್, ಆ ಮಿಂಚು ರಾತ್ರಿ ಅರ್ಜುನ್ ಫೋನ್ ಮಾಡ್ಬಿಟ್ಟು ತಲೆ ತಿಂತಿದ್ಲಂತೆ. ನನಗನ್ಸತ್ತೆ ಮಿಂಚು ಅವ್ರ ಅಮ್ಮನಿಗೆ ಕಂಡೀಷನ್ ಹಾಕಿರ್ತಾಳೆ, ಶಾರದಾನೇ ಮದ್ವೆ ಗಂಡನ ಛತ್ರದವರೆಗೂ ಕರ್ಕೊಂಡು ಬರ್ಬೇಕು ಅಂತ. ಇಲ್ಲೇ ಹೋಗಿದ್ರೆ ಶಾರದಾ ಯಾಕೆ ಈ ರೀತಿ ಮಾಡ್ತಾಳೆ? ಅತ್ತಮ್ಮ, ನೀವು ಯಾಕೆ ಸುಮ್ಮನೆ ಹಂಗಾಗಿರ್ಬೋದಾ ಹಿಂಗಾಗಿರ್ಬೋದು ಸುಮ್ಮನೆ ಇಲ್ದೇ ಇರೋದನ್ನ ತಲೆಗೆ ಹಚ್ಕೊಂತಿದ್ದೀರಾ? ನೀವೊಂದು ಕೆಲಸ ಮಾಡಿ ಅತ್ತಮ್ಮ, ನೀವು ಛತ್ರಕ್ಕೆ ಹೋಗಿ, ಅಲ್ಲಿ ಅರ್ಜುನ್ ಇದ್ರೆ ನಂಗೊಂದು ಫೋನ್ ಮಾಡಿ, ಆಮೇಲೆ ನಾನು ಬರ್ತೀನಿ. ಅಲ್ಲಿ ತನಕ ನಾನು ಇಲ್ಲೇ ಇರ್ತೀನಿ, ಹೋಗಿ. ಸರಿ ಅಳಿ ಅಂದ್ರೆ, ನೀವ್ ಹೇಳ್ದಾಗೆ ಮಾಡ್ತೀವಿ. ನಡಿ ಅನುಪಮ. ಶಾರದವರು ಬಂದಿರೋ ಸ್ಪೀಡು, ಅರ್ಜುನ್ನ ಕರ್ಕೊಂಡೋಗಿರೋದು ನೋಡಿದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅನಿಸ್ತಿದೆಯಲ್ಲ. ಅಳ್ಬೇಡ ಕಣೆ, ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಾ ಇದ್ಯಾ, ಧೈರ್ಯವಾಗಿರು. ಈ ಊರ್ ಬಿಟ್ಟು ಹೋಗ್ತೀವಿ ಅಂತ ನಮ್ಗೆ ಸ್ವಲ್ಪನೂ ಬೇಜಾರಾಗ್ತಿಲ್ವಾ ಅಕ್ಕ? ಇಲ್ಲ, ನನಗಿಂತ ಹೆಚ್ಚು ಭಾವುಕರು ನೀವು.
ನನಗೆ ಧೈರ್ಯ ತುಂಬಕ್ಕೋಸ್ಕರ ನಿಮ್ಮ ಕಣ್ಣೀರನ್ನ ತಡೆದಿಟ್ಕೋಬೇಡಿ. ಮನಸ್ಸು ಭಾರ ಆಗುತ್ತೆ. ಹಾಗೇನೂ ಇಲ್ಲ, ನೀನು ಅಳ್ಬೇಡ, ನಗ್ನಗ್ತಾ ಇರು, ಅದೇ ಸರಿ. ನೀವು ಹೇಳೋದು ಸರಿ. ನಗು ದುಃಖನ ಮರೆಸೋ ಶಕ್ತಿ ಇದೆ ಅಂತೆ. ವರುಣ್ ಕಾಲ್ ಮಾಡ್ತಿದ್ದಾನಕ್ಕ, ಏನ್ ಮಾಡ್ಲಿ? ತಗೋ, ಹೆದ್ರು ಬೇಡ. ಆದ್ರೆ ಒಂದ್ ವಿಷಯ, ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಅವ್ನಿಗೆ ಹೇಳ್ಬೇಡ. ಜಿಂಕೆ, ವೆರಿ ಬ್ಯಾಡ್ ಮಾರ್ನಿಂಗ್. ಏನು ಆಟೋದಲ್ಲಿ ಹೋಗ್ತಾ ಇದೆಯಾ? ಆಟೋದಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗ್ಬಿಟ್ಟಿದೆ. ಜಿಂಕೆ, ನಾನು ನಿನಗೆ ಹೇಳಿದ್ದೆ ತಾನೆ, ನೀನು ಎಲ್ಲಿಗೆ ಹೋದರೂ ನಿನ್ನ ನೆರಳಿನ ಥರ ಹಿಂದೆನೇ ಇರ್ತೀನಿ ಅಂತ. ಬೇಗ ಸಿಗ್ತೀನಿ. ನೀನು ನಿಮ್ಮ ಅಕ್ಕ ಎಲ್ಲಿ ಹೋಗ್ತಿದ್ದೀರ ಅಂತ ಚೆನ್ನಾಗಿ ಗೊತ್ತು ನನಗೆ. ನೀನು ಅಂದ್ಕೊಂಡ ಕಡೆ ನೀನು ಹೋಗೋಕ್ಕಾಗಲ್ಲ. ಇವತ್ತಿಗೆ ನಿನ್ನ ಕತೆ ಮುಗೀತು ಅನ್ಕೋ. See you soon. Bye. ಅಯ್ಯೋ ಥೂ, ಪುಣ್ಯಾತ್ಮ ಎಲ್ಲಿದ್ದಾನೆ ವಿಚಾರಿಸೋಣ ಅಂತಂದ್ರೆ ಫೋನೇ ಮನೇಲಿ ಬಿಟ್ಟು ಹೋಗಿದ್ದಾನಲ್ಲಪ್ಪ. ಇನ್ನು ಯಾರಿಗೆ ಫೋನ್ ಮಾಡಲಿ? ಶಾರದವ್ರು ಫೋನ್ ಮಾಡೋಣ. ನೀವು ಸಂಪರ್ಕಿಸಲು ಪ್ರಯತ್ನಿಸುತ್ತಿರುವ ನಂಬರ್ ಈಗ ಕವರೇಜ್ ಕ್ಷೇತ್ರದಿಂದ ಹೊರಗಿದೆ. ಹೌದಾ? ಓಹೋ, ಚಂದಾದಾರರು ಹೊರಗೆ ಹೋಗಿದಾರ. ಒಂದು ಕೆಲಸ ಮಾಡಮ್ಮ, ಅವ್ರ ಒಳಗೆ ಬಂದ ಕೂಡಲೇ ನಂಗೆ ಹೇಳು, ಓಕೆ? ಅಯ್ಯೋ ದೇವ್ರೆ, ತಲೆ ಕೆಟ್ಟು ಹೋಗ್ತಿದೆಯಲ್ಲಪ್ಪ. ದುಷ್ಯಂತ ಮಹಾರಾಜನಿಗೆ ಫೋನ್ ಮಾಡೋಣ, ಅದು ಬೆಸ್ಟ್ ಅನ್ಸುತ್ತೆ. DUSH. ನೀವು ಡಯಲ್ ಮಾಡಿರುವ ಸಂಖ್ಯೆ ಈಗ ಸದ್ಯಕ್ಕೆ ಬ್ಯುಸಿಯಾಗಿದೆ. ವೆರಿ ಗುಡ್. ಹೆಂಡತಿ ವ್ಯಾಪ್ತಿ ಪ್ರದೇಶದ ಹೊರಗೆ ಹೋಗಿದ್ದಾರೆ, ಗಂಡ ಇನ್ನೊಂದು ಕರೆಯಲ್ಲಿ ನಿರತರಾಗಿದ್ದಾರೆ. ವೆರಿ ಗುಡ್. ಎಲ್ಲರೂ ಬ್ಯುಸಿ ಆಗಿದ್ದಾರಲ್ಲಪ್ಪ, ಇನ್ನು ಯಾರಿಗೆ ಫೋನ್ ಮಾಡೋಣ? ಇದ್ದಾಳಲ್ಲ ಮದುಮಗಳು ಮಿಂಚಮ್ಮ. ಅಯ್ಯೋ, ನೀನಾದರೂ ಫ್ರೀ ಇದೆಯೇನಮ್ಮ? ಮಿಂಚ್ತಾ ಇದೆ, ಆಗಲಿ. ಟ್ರಿಂಗ್ 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 ಟ್ರಿಂಗ್. ಒಂದ್ ನಿಮಿಷ ಇರ್ರೆ. ಹಲೋ ಸತ್ಯ ಅವ್ರೆ, ಅಲ್ಲಿ ನಮ್ಮ ಮಾಮ್ ಬಂದಿದ್ದಾರಾ? ಇವಳೇ ಯಾಕೋ ಟೆನ್ಷನಲ್ಲಿ ಇರೋಂಗಿದ್ಯಲ್ಲಪ್ಪ. ಯಾಕಮ್ಮ? ಇಲ್ಲಿ ಎಲ್ಲರೂ ಬಂದ್ರು, ಆದ್ರೆ ಮಾಮ್ ಮಾತ್ರ ಕಾಣ್ತಾ ಇಲ್ಲ. ಅರ್ಜುನ್ ಕೂಡ ನಿಮ್ ಜೊತೆನೆ ಬರ್ತಾನಂತಲ್ಲ. ಓಹ್, ಗಲ್ಬಸ್ಕಿ. ಏನಂದ್ರಿ? ಇಲ್ಲ, ನಿಮ್ಮಮ್ಮ ಇಲ್ಲಿ ಇಲ್ಲ ಅಂದೆ. ಸುಮ್ನೆ ಟೆನ್ಷನ್ ಕೊಡ್ತಾ ಇದ್ದಾರೆ. ಅದೆಲ್ಲೋದ್ರೋ ಏನೋ. ನನಗೆ ಗೊತ್ತಾದ್ರೆ ನಿಂಗೆ ನಾನು ಫೋನ್ ಮಾಡ್ತೀನಮ್ಮ. ನೀನೇನು ಟೆನ್ಷನ್ ತಗೋಬೇಡ, ಓಕೆ? ಅಂದ್ರೆ ಶಾರದಾ ಅವರು ಅರ್ಜುನ ಬೇರೆ ಎಲ್ಗೋ ಕರ್ಕೊಂಡು ಹೋಗಿದಾರ. ಅಯ್ಯೋ, ಮದುವೆಗೆ ವರನೇ ಇಲ್ಲ ಅಂತಂದ್ರೆ ಏನಪ್ಪ ಗತಿ ಇದು? ಆಸ್ತಿ ಗತಿ ಏನಪ್ಪ ದೇವ್ರೇ, ಏನು ಆಗ್ತಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ಅತ್ತಮ್ಮ, ನಮ್ಮ ತಲೆಗೆ ಚಪ್ಪಡಿ ಬೀಳ್ತಾ ಇದೆ.